ಕ್ರಿಸ್ಪಿ ಚಿಕನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಪೈಸಿ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ, ಹಾಗೆ ಕ್ರಿಸ್ಪಿ ಆಗಿರುತ್ತೆ. ಇದಕ್ಕೆ ಮೊದಲು ಬೋನ್ಲೆಸ್ ಚಿಕನ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಸೋಂಪು, ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 1.5 ಸ್ಪೂನ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ಖಾರ ಜಾಸ್ತಿ ಇದೆ, ನೀವು ನೋಡ್ಕೊಂಡು ಹಾಕಿ. ಹಾಗೆ ಇಲ್ಲಿ 1/4 ಸ್ಪೂನ್ ಹಳದಿ ಪೌಡರ್, ಹಾಗೆ 1 ಸ್ಪೂನು ಸೋಯಾ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಸ್ಪೈಸಿ ಚಿಕನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು 4 ಹಸಿಮೆಣಸನ್ನು ಪೇಸ್ಟ್ ಮಾಡಿ ತರ್ತರಿಯಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು, ಒಂದು 1/4 ಸ್ಪೂನು ಪೆಪ್ಪರ್ ಪೌಡರು, ಹಾಗೆ ಒಂದು 3/4 ಸ್ಪೂನು ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡಿಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಒಂದು ಮ್ಯಾರಿನೇಟ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆ ಚಿಕನ್ ಪೀಸಸ್ ಏನಿದೆ ಅದಕ್ಕೆಲ್ಲ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡ್ರೆ ಚಿಕನ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ವೀಡಿಯೋ ಕೇಸರಿಬಾತ್ ರೆಸಿಪಿಯಲ್ಲಿ ಒಬ್ಬರು ಅರ್ಜುನ್ ಅಂತ ನನಗೆ ಕ್ರಿಸ್ಪಿ ಚಿಕನ್ ಕೇಳಿದರು. ಹಾಗಾಗಿ ನಾನು ಕ್ರಿಸ್ಪಿ ಚಿಕನ್ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅವರು ಕೇಳಿದಾಗ ನನಗೆ ತುಂಬ ಖುಷಿಯಾಗಿದೆ. ಹಾಗೆ ಇನ್ನೂ ಬೇರೆ ರೆಸಿಪಿ ಇದ್ದರೆ ಹೇಳಿ ಸರ್, ಮಾಡಿ ತೋರಿಸ್ತೀನಿ. ಇಲ್ಲಿ ಅರ್ಧ ಲಿಂಬೆಹಣ್ಣಲ್ಲಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಟೈಮ್ ಇದ್ದರೆ 1 or 2 hours ರೆಸ್ಟ್ ಮಾಡಿ ಇಡಿ, ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವಾಗ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಆವಾಗ ಮರ್ತೋಗಿದ್ದೆ. ನೀವು ಮೊದಲೇ ಉಪ್ಪು ಖಾರ ಎಲ್ಲ ಹಾಕ್ತಿರಲ್ಲ, ಆವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನೊಂದು ಪ್ಲೇಟಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನು ಅಕ್ಕಿ ಹಿಟ್ಟು, ಹಾಗೆ 2 ಸ್ಪೂನ್ ಮೈದಾ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಮೈದಾ, ಅಕ್ಕಿ ಹಿಟ್ಟು, ಹಾಗೆ ಕಾರ್ನ್ಫ್ಲೋರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಇಲ್ಲಿ ಓಟ್ಸು, ಬ್ರೆಡ್ ಕ್ರಮ್ಸು, ಒಂದು 2 ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಟ್ಸ್ ಬೇಕಾದರೆ ಯೂಸ್ ಮಾಡಿ, ಆಪ್ಷನ್. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಚಿಕನ್ ಇಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇಲ್ಲಿ ನಾನು 2 ಮೊಟ್ಟೆ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಪೀಸನ್ನು ಈ ಕಾರ್ನ್ಫ್ಲೋರು, ಮೈದಾ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಕೋಟ್ ಮಾಡಿ, ಹಾಗೆ ಇಲ್ಲಿ ಎಗ್ ಬೀಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ, ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಂಡು, ಓಟ್ಸು ಆಪ್ಷನ್ನು, ಬೇಕಂತ ಇಲ್ಲ, ಚೆನ್ನಾಗೇ ಬರುತ್ತೆ ಯೂಸ್ ಮಾಡಿಲ್ಲ ಅಂದರೂ. ನನ್ನ ಹತ್ರ ಇತ್ತು, ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದ್ರ ಬದಲು ನೀವು ಕಾರ್ನ್ಫ್ಲೆಕ್ಸ್ ಇದೆಯಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು ಪೀಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಬೇಕಾದರೆ ನೀವು ರೆಡಿಮೇಡು ತರ್ಬೋದು, ಶಾಪ್ಸಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ನಾನಿಲ್ಲಿ ಹೋಮ್ ಮೇಡ್ ಯೂಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬ್ರೆಡ್ ಕ್ರಮ್ಸನ್ನು ಮನೆಯಲ್ಲೂ ಯೂಸ್ ಮಾಡ್ಕೊಳ್ಬೋದು, ಫ್ರೆಶ್ ಆಗಿರುತ್ತೆ. ಬ್ರೆಡನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿದರೆ ಆಯಿತು. ನೋಡಿ, ಇವಾಗ ನಾನು ಬಣಲೆಯಲ್ಲಿ ಆಯಿಲ್ ಕಾಯಲಿಕ್ಕೆ ಇಟ್ಟಿದ್ದೆ. ಇವಾಗ ಒಂದೊಂದೇ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿನ, ಹೇಗೆ ಬಂದಿದೆ ಅಂತ ನನಗೂ ಹೇಳಿ. ನೀವು ಟ್ರೈ ಮಾಡಿದರೆ ನನಗೆ ತುಂಬ ಖುಷಿಯಾಗತ್ತೆ. ನಾನು ಮಾಡಿರೋ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಗತ್ತೆ. ನೋಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸಿ. ಒಂದು 5 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಇದು ಫ್ರೈ ಆಗುತ್ತೆ, ಬ್ರೌನಿಶ್ ಆಗಿ ರೆಡಿ ಆಗುತ್ತೆ. ನಮ್ಮ ಸ್ಪೈಸಿ ಕ್ರಿಸ್ಪಿ ಚಿಕನ್ ರೆಡಿಯಾಗಿದೆ. ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ. ಅದು ಮಯೋನೀಸ್ ಮತ್ತು ಸಾಸ್ ಮಿಕ್ಸ್ ಮಾಡ್ಕೊಂಡು ತಿಂದರೆ ಉಂಟಲ್ಲ, ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ, ನೋಡಿದ್ರಲ್ಲ, ಸಖತ್ ಟೇಸ್ಟಿ ಕ್ರಿಸ್ಪಿ ಚಿಕನ್ ರೆಡಿಯಾಗಿದೆ. ಇವಾಗ ನಾನು ತಿಂದು ಟೇಸ್ಟ್ ಮಾಡ್ತೀನಿ. ನನ್ನ ಬಾಯಲ್ಲಂತೂ ನೀರು ಬರ್ತಾಯಿದೆ. ಮೈನಸ್ ಜೊತೆ ತಿನ್ನಲಿಕ್ಕಂತೂ ಸಖತ್. ನೀವು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೂ ತಿಳಿಸಿ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿದರೆ ನನಗೂ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.